ಸೊ ತಡ ಮಾಡದೆ ನಾವು ಫಸ್ಟ್ ಟಾಪಿಕ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾವು ಫಸ್ಟ್ ಆಫ್ ಆಲ್ ಏನಕ್ಕೆ ಎಲಿಮೆಂಟ್ಸ್ನ ಕ್ಲಾಸಿಫೈ ಮಾಡಬೇಕು, ಅದಕ್ಕಿಂತ ಮುಂಚೆ ಎಲಿಮೆಂಟ್ಸ್ ಅಂದ್ರೆ ಏನು ಅಂತ ತಿಳ್ಕೊಬೇಕು ಅಲ್ವಾ. ಸೊ ವಾಟ್ ಆರ್ ಎಲಿಮೆಂಟ್ಸ್ ಮಕ್ಕಳೇ? ನೀವು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಅಥವಾ ಪ್ರೀವಿಯಸ್ ಗ್ರೇಡ್ಸಲ್ಲಿ ಕೂಡ ಕಲ್ತಿರ್ತೀರಾ. ಎಲಿಮೆಂಟ್ಸ್ ಆರ್ ಸಬ್ಸ್ಟೆನ್ಸಸ್ ವಿಚ್ ಕಂಟೇನ್ ಅ ಸಿಂಗಲ್ ಟೈಪ್ ಆಫ್ ಆಟಮ್ಸ್. ಒಂದೇ ರೀತಿಯ ಆಟಮ್ಸ್, ಸಿಂಗಲ್ ಟೈಪ್ ಅಥವಾ ಕೈಂಡ್ ಆಫ್ ಆಟಮ್ಸ್ನ ಇರುವಂತಹ ಸಬ್ಸ್ಟೆನ್ಸಸ್ನ ನಾವು ಎಲಿಮೆಂಟ್ಸ್ ಅಂತ ಕರಿತೀವಿ ಆಯ್ತಾ. ಇಟ್ ಕಂಟೇನ್ಸ್ ಅ ಸಿಂಗಲ್ ಟೈಪ್ ಆಫ್ ಆಟಮ್ಸ್. ಈಗ ಎಲಿಮೆಂಟ್ಸ್ನ ಕ್ಲಾಸಿಫೈ ಏನಕ್ಕೆ ಮಾಡಬೇಕು? ಅಟ್ ಟುಡೇಸ್ ಡೇಟಲ್ಲಿ ದೆರ್ ಆರ್ 118 ಎಲಿಮೆಂಟ್ಸ್ ಆಯ್ತಾ ಮಕ್ಕಳೇ. 118 elements, out of which 94 are naturally occurring elements. ಈ 118 elements ನಾವು ರ್ಯಾಂಡಮ್ ಆಗಿ ಸ್ಟಡಿ ಮಾಡ್ತೀವಿ ಅಂದರೆ ಅದು ಒಂದು ಡಿಫಿಕಲ್ಟ್ ಟಾಸ್ಕ್ ಆಗಿ ಉಳ್ಕೊಬಿಡತ್ತೆ ಆಯ್ತಾ. ಅದಕ್ಕೆ ನಾವು ಒಂದಷ್ಟು ಪ್ರಾಪರ್ಟೀಸ್ನ ಬೇಸಿಸ್ ಮೇಲೆ ಈ ಎಲಿಮೆಂಟ್ಸ್ನ ಡಿವೈಡ್ ಮಾಡಿಬಿಟ್ಟು ಎಲ್ಲ ಎಲಿಮೆಂಟ್ಸ್ನು ಸಿಸ್ಟಮ್ಯಾಟಿಕ್ ಆಗಿ ಸ್ಟಡಿ ಮಾಡಬೇಕು. ಅದಕ್ಕೆ ನಾವು ಎಲಿಮೆಂಟ್ಸ್ನ ಗ್ರೂಪ್ ಮಾಡಬೇಕು ಅಥವಾ ಕ್ಲಾಸಿಫೈ ಮಾಡಬೇಕು ಆಯ್ತಾ. ಇದಕ್ಕೆ ಒಂದು ಡೈಲಿ ಲೈಫ್ ಎಕ್ಸಾಂಪಲ್ ಕೊಡ್ತೀನಿ. ಏನದು? ಒಂದು ಸೂಪರ್ ಮಾರ್ಕೆಟಲ್ಲಿ ಇರುವಂಥ ಇದು ಒಂದು ಸೆಕ್ಷನ್ ಆಯ್ತಾ. ಸೊ ಬೇಸಿಕಲಿ ಕ್ಲೀನಿಂಗ್ಗೆ ಬೇಕಾಗಿರುವಂಥ ವಸ್ತುನೆಲ್ಲ ಈ ಸೂಪರ್ ಮಾರ್ಕೆಟ್ ಸೆಕ್ಷನ್ ಅಲ್ಲಿ ಇಟ್ಟಿರ್ತಾರೆ. ವಾಟ್ ಆರ್ ದೋಸ್ ಸಬ್ಸ್ಟೆನ್ಸಸ್? ಇಲ್ಲಿ ಶಾಂಪೂ ಇರುತ್ತೆ, ಸೋಪ್ ಇರುತ್ತೆ, ಫೇಸ್ ವಾಶ್, ಇಲ್ಲಿ ಟೂತ್ ಪೇಸ್ಟು. ಸೊ ಈ ರೀತಿ ಒಂದು ಆರ್ಗನೈಸ್ಡ್ ರೀತಿಯಲ್ಲಿ ಇಡಕ್ಕೆ ಅಡ್ವಾಂಟೇಜ್ ಏನು? ಆಗ ನೀವು ಸೂಪರ್ ಮಾರ್ಕೆಟ್ ಎಂಟರ್ ಮಾಡಿದ ತಕ್ಷಣ ನನಗೆ ಟೂತ್ ಪೇಸ್ಟ್ ಬೇಕು ಅಂದಿದ ತಕ್ಷಣ ಎಂಪ್ಲಾಯಿ ಏನು ಮಾಡ್ತಾರೆ, ನಿಮ್ಮನ್ನ ಈ ಸೆಕ್ಷನ್ ಕಡೆಗೆ ಕಳಿಸ್ತಾರೆ ಆಯ್ತಾ. ಸೊ ಎಷ್ಟು ಈಸಿ ಆಯಿತು, ಎಷ್ಟು ಫೀಸಿಬಲ್ ಆಯಿತು ನಿಮ್ಮ ಕೆಲಸ ಅಲ್ವಾ. ಅದೇ ರೀತಿ ಎಲಿಮೆಂಟ್ಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ, ಎಲಿಮೆಂಟ್ಸ್ನ ಪ್ರಾಪರ್ಟೀಸ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಎಲಿಮೆಂಟ್ಸ್ನ ಕ್ಲಾಸಿಫೈ ಮಾಡಿದ್ರೆ ಅಥವಾ ಒಂದೊಂದು ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡಿದ್ರೆ ನಮಗೆ ಆ ಪ್ರಾಸೆಸ್ ಏನಿದೆ ಅದು ಈಸಿ ಆಗುತ್ತೆ. ದಟ್ ಈಸ್ ವೈ ವಿ ಕ್ಯಾರಿ ಔಟ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆಯ್ತಾ ಮಕ್ಕಳೇ. ಸೊ ಫಸ್ಟ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ನ ಯಾರು ತಂದ್ರು, ಯಾವ ಬೇಸಿಸ್ ಮೇಲೆ ಮಾಡಿದ್ರು ಎಲಿಮೆಂಟ್ಸ್ನ ಕ್ಲಾಸಿಫೈ ಅಂತ ನೋಡೋಣ ಆಯ್ತಾ. ಓಕೆ, ಸೊ ಫಸ್ಟ್ ಟೈಪ್ ಆಫ್ ಕ್ಲಾಸಿಫಿಕೇಶನ್ನ ತಂದಿದ್ದು ಡಾಬರಿನರ್ ಅನ್ನೋ ಒಬ್ರು ಸೈಂಟಿಸ್ಟ್ ಆಯ್ತು ಮಕ್ಕಳೇ. ಯಾವ ವರ್ಷದಲ್ಲಿ? ಇನ್ ದ ಇಯರ್ 1817 ಜೋಹಾನ್ ವುಲ್ಫ್ಗ್ಯಾಂಗ್ ಡಾಬರಿನರ್ ಅನ್ನೋ ಒಬ್ರು ಜರ್ಮನ್ ಕೆಮಿಸ್ಟ್ ಏನು ಮಾಡಿದ್ರು, ಎಲಿಮೆಂಟ್ಸ್ನ ತಗೊಂಡು ಆನ್ ದ ಬೇಸಿಸ್ ಆಫ್ ಒನ್ ಪರ್ಟಿಕ್ಯುಲರ್ ಪ್ರಾಪರ್ಟಿ ಎಲಿಮೆಂಟ್ಸ್ನ ಅರೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ವಾಟ್ ಇಸ್ ದಟ್ ಪ್ರಾಪರ್ಟಿ? ಆನ್ ದ ಬೇಸಿಸ್ ಆಫ್ ಅಟಾಮಿಕ್ ಮಾಸ್ ಆಯ್ತಾ ಮಕ್ಕಳೇ. ಸೊ ಅಟಾಮಿಕ್ ಮಾಸ್ ಅನ್ನೋ ಒಂದು ಪ್ರಾಪರ್ಟಿನ ಅವರು ತಲೆಯಲ್ಲಿ ಇಟ್ಕೊಂಡ್ರು. ಆಮೇಲೆ ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸಿನ ರೀತಿಯಲ್ಲಿ ಆ ಎಲಿಮೆಂಟ್ಸ್ನ ಅರೇಂಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅರ್ಥ ಏನು? ಫಸ್ಟು ಎ ಅಂತ ಒಂದು ಎಲಿಮೆಂಟ್ ತಗೋತಾರೆ, ಆಮೇಲೆ ಎಗಿನ್ನ ಜಾಸ್ತಿ ಅಟಾಮಿಕ್ ಮಾಸ್ ಇರುವಂಥ ಎಲಿಮೆಂಟ್ ಒಂದು ಬಿ ಅಂತ ತಗೋತಾರೆ, ಅದನ್ನ ಎ ಆದಮೇಲೆ ಇಡ್ತಾರೆ. ಬಿಗಿನ್ನ ಅಟಾಮಿಕ್ ಮಾಸ್ ಜಾಸ್ತಿ ಇರೋ ಎಲಿಮೆಂಟ್ ಒಂದು ಸಿ ಅಂತ ತಗೋತಾರೆ, ಅದನ್ನ ಬಿ ಆದಮೇಲೆ ಇಡ್ತಾರೆ ಆಯ್ತಾ. ಸೊ ಈ ರೀತಿ ಆನ್ ದ ಬೇಸಿಸ್ ಆಫ್ ಅಟಾಮಿಕ್ ಮಾಸ್ ಡಾಬರಿನರ್ ಅವರು ಎಲಿಮೆಂಟ್ಸ್ನ ಜೋಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಜೋಡಿಕೆನ ಅಬ್ಸರ್ವ್ ಮಾಡಿದಾಗ ಅವ್ರು ಏನು ಕಂಡ್ರು ಅಂದರೆ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ ಏನಿದೆ ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ನ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಯ್ತಾ. ಸೊ ಈ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ನ ಏನು ಕರಿತೀವಿ ಅಂತ ಎಲ್ಲ ನೋಡೋಣ ಆಯ್ತಾ. ಸೊ ದಟ್ ಗ್ರೂಪ್ ಆಫ್ 3 ಎಲಿಮೆಂಟ್ಸ್ನ ಡಾಬರಿನರ್ ಅವರು ಟ್ರಯಡ್ಸ್ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಯ್ತಾ. ಇದರಲ್ಲಿ ಯಾವ ರೀತಿಯ ಪ್ಯಾಟರ್ನ್ ಅಬ್ಸರ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಡಾಬರಿನರ್ ಅವರು? ನಾವು ಗ್ರೂಪ್ ಆಫ್ 3 ಎಲಿಮೆಂಟ್ಸ್ನ ಇಲ್ಲೊಂದು ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಸೊ ಫಸ್ಟು ಎ, ಬಿ ಹಾಗೂ ಸಿ ಎಲಿಮೆಂಟ್ನ ಅವರು ಅರೇಂಜ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ಸೊ ಅವ್ರೇನು ಅಬ್ಸರ್ವ್ ಮಾಡಿದ್ರು? ಎಗೆ ಒಂದು ಅಟಾಮಿಕ್ ಮಾಸ್ ಇರುತ್ತೆ, ಅದನ್ನ ನಾವು ಎಕ್ಸ್ ಅಂತ ತಗೊಳ್ಳೋಣ. ಬಿಗೆ ಒಂದು ಅಟಾಮಿಕ್ ಮಾಸ್ ಇರುತ್ತೆ, ವೈ ಅಂತ ತಗೊಳ್ಳೋಣ. ಸಿ ನ ಅಟಾಮಿಕ್ ಮಾಸ್ ಝೆಡ್ ಅಂತ ತಗೊಳ್ಳೋಣ ಆಯ್ತಾ. ಸೊ ಡಾಬರಿನರ್ ಅವ್ರು ಏನು ಅಬ್ಸರ್ವ್ ಮಾಡಿದ್ರು ಅಂದ್ರೆ ಎಕ್ಸ್ ಹಾಗೂ ಝೆಡ್ ನ ಅಟಾಮಿಕ್ ಮಾಸ್, ಇವೆರಡು ಎ ಹಾಗೂ ಸಿ ನ ಅಟಾಮಿಕ್ ಮಾಸ್ನ ಆವರೇಜ್ ತಗೊಂಡ್ರೆ, ಆವರೇಜಿನ ಅರ್ಥ ಏನು? ಎಕ್ಸ್ ಪ್ಲಸ್ ಝೆಡ್ ಬೈ 2, ಇದನ್ನ ಆವ್ರೇಜ್ ಅಥವಾ ಮೀನ್ ಅಂತ ಕರಿತೀವಿ ಅಲ್ವಾ. ಸೊ ಇವೆರಡರದ್ದು ಆವ್ರೇಜ್ ತಗೊಂಡಾಗ ನಮಗೆ ಆನ್ಸರ್ ಏನು ಬರ್ತಿತ್ತು, ಈ ಆನ್ಸರ್ನ ನಾವು ಡಬ್ಲ್ಯೂ ಅಂತ ತಗೊಳ್ಳೋಣ ಆಯ್ತಾ. ಸೊ ಈ ಡಬ್ಲ್ಯೂ ಏನಿದೆ ಈ ವೈ ನ ಅಟಾಮಿಕ್ ಮಾಸ್ಗೆ ತುಂಬಾ ಕ್ಲೋಸ್ ಇರ್ತಿತ್ತು ಅಥವಾ ಸೇಮ್ ಇರ್ತಿತ್ತು. ಡಬ್ಲ್ಯೂ ಇಸ್ ಈದರ್ ಈಕ್ವಲ್ ಟು ವೈ ಆರ್ ವೆರಿ ಸಿಮಿಲರ್ ಆರ್ ಕ್ಲೋಸ್ ಟು ವೈ ಅಂತ ನಮ್ಮ ಡಾಬರಿನರ್ ಅವರು ಅಬ್ಸರ್ವ್ ಮಾಡಿದ್ರು ಆಯ್ತಾ. ಸೊ ಅದನ್ನೇ ನಾನಿಲ್ಲಿ ಸೆಂಟೆನ್ಸ್ ರೀತಿಯಲ್ಲಿ ಹಾಕಿದ್ದೀನಿ. ಏನಂತ ಇದೆ? ವೆನ್ ದ 3 ಎಲಿಮೆಂಟ್ಸ್ ಇನ್ ಅ ಟ್ರಯಡ್ were written in order of increasing atomic masses. ಸೊ ನಾನು ಹೇಳ್ದ ಹಾಗೆ ಎ ಅಟಾಮಿಕ್ ಮಾಸ್ ಏನಿತ್ತು ಅದು ಬಿಗಿನ್ನ ಕಮ್ಮಿ ಇರ್ತಿತ್ತು, ಮತ್ತೆ ಬಿ ಅಟಾಮಿಕ್ ಮಾಸ್ ಏನಿರ್ತಿತ್ತು ಅದು ಸಿಗಿನ್ನ ಕಮ್ಮಿ ಇರ್ತಿತ್ತು. ಸೊ ಇನ್ ಆರ್ಡರ್ ಆಫ್ ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸ್ನ ಮಾಸಲ್ಲಿ ಈ ಎಲಿಮೆಂಟ್ಸ್ನ ಜೋಡಿಸಿದ್ರು ಆಯ್ತಾ.
ಸೊ ದ ಅಟಾಮಿಕ್ ಮಾಸ್ ಆಫ್ ದ ಮಿಡಲ್ ಎಲಿಮೆಂಟ್, ಸೊ ಬಿ ಎಲಿಮೆಂಟ್ ದ ಅಟಾಮಿಕ್ ಮಾಸ್ ಏನಿತ್ತು ವಾಸ್ ರಫ್ಲಿ ದ ಆವರೇಜ್ ಆಫ್ ದ ಅಟಾಮಿಕ್ ಮಾಸಸ್ ಆಫ್ ದ ಅದರ್ ಟು ಎಲಿಮೆಂಟ್ಸ್ ಆಯ್ತಾ. ಸೊ ಯಾವ್ಯಾವ ರೀತಿಯ ಟ್ರಯಡ್ಸ್ನ ನಮ್ಮ ಡಾಬ್ರಿನರ್ ಅವರು ಡಿಸ್ಕವರ್ ಮಾಡಿದ್ರು ಅಂತ ನೋಡೋಣ ಆಯ್ತಾ. ಸೊ ಫಸ್ಟ್ ಟ್ರಯಡ್ ಏನಿದೆ ಇಟ್ ಇಸ್ ಮೇಡ್ ಆಫ್ 3 ಎಲಿಮೆಂಟ್ಸ್. ಯಾವುದದು? ಇಟ್ ಇಸ್ ಲಿಥಿಯಂ, ಸೋಡಿಯಂ ಹಾಗೂ ಪೊಟ್ಯಾಷಿಯಂ. ಸೊ ಇಲ್ಲಿ ಬರ್ದಿರೋದು ಈ ಎಲಿಮೆಂಟ್ಸಿನ ಅಟಾಮಿಕ್ ಮಾಸಸ್ ಆಯ್ತಾ. ಸೊ ಇಲ್ಲಿ ಲಿಥಿಯಂ ಹಾಗೂ ಪೊಟ್ಯಾಷಿಯಮಿನ ಏನು ಅಟಾಮಿಕ್ ಮಾಸನ ಆವ್ರೇಜ್ನ ನಾವಿಲ್ಲಿ ತೆಗೆದಿದ್ದೀವಿ ಆಯ್ತಾ ಮಕ್ಕಳೇ. ಸೊ 6.9 plus 39.1 by 2 andre it is the average of those two atomic masses, and you get the answer is 23, which is the same as sodium's atomic mass. So this is the first triad that was discovered by Dobereiner aita. So second triad eno, second triad is calcium, strontium ಹಾಗೂ ಬೇರಿಯಂ ಆಯ್ತಾ. ಸೊ ಸಿಮಿಲರ್ಲಿ ಕ್ಯಾಲ್ಶಿಯಂ ಹಾಗೂ ಬೇರಿಯಂ ಅಟಾಮಿಕ್ ಮಾಸಸ್ ಆವರೇಜ್ ನ ತೆಗೆದಾಗ ನಮಗೆ ಆನ್ಸರ್ ಬರೋದು 88.7, ವಿಚ್ ಇಸ್ ವೆರಿ ಕ್ಲೋಸ್ ಟು ದ ಅಟಾಮಿಕ್ ಮಾಸ್ ಆಫ್ ಸ್ಟ್ರಾನ್ಶಿಯಂ ಆಯ್ತಾ. ಮತ್ತೆ ಲಾಸ್ಟ್ ಟ್ರಯಡ್ ಯಾವುದು ಅವರು ಡಿಸ್ಕವರ್ ಮಾಡಿದ್ದು? ಇಟ್ ಇಸ್ ಕ್ಲೋರಿನ್, ಬ್ರೋಮೀನ್ ಅಂಡ್ ಅಯೋಡೀನ್ ಆಯ್ತಾ ಮಕ್ಕಳೇ. ಸೊ ಕ್ಲೋರಿನ್ ಹಾಗೂ ಅಯೋಡೀನ್ ಅಟಾಮಿಕ್ ಮಾಸಿನ ಆವರೇಜ್ ತೆಗೆದಾಗ ಬರೋ ಆನ್ಸರ್ 81.2, ವಿಚ್ ಇಸ್ ಅಗೇನ್ ವೆರಿ ಕ್ಲೋಸ್ ಟು ದ ಅಟಾಮಿಕ್ ಮಾಸ್ ಆಫ್ ಬ್ರೋಮೀನ್ ಆಯ್ತಾ. ಸೊ ದಿಸ್ was the classification given by Dobereiner. ಸೊ ಟ್ರಯಡ್ಸ್ ಅಂದ್ರೇನು, ಅದರ ಪ್ರಿನ್ಸಿಪಲ್ ಏನು ಅಂತ ಕೇಳ್ತಾರೆ ಆಯ್ತಾ. ಟ್ರಯಡಿನ ಪ್ರಿನ್ಸಿಪಲ್ ಏನು? ಫಸ್ಟ್ ಆಫ್ ಆಲ್ ಎಲಿಮೆಂಟ್ಸ್ ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸ್ ರೀತಿಯಲ್ಲಿ ಅರೇಂಜ್ ಆಗಿರುತ್ತೆ. ಮತ್ತೆ ಫಸ್ಟ್ ಹಾಗೂ ಲಾಸ್ಟ್ ಎಲಿಮೆಂಟ್ನ ಅಟಾಮಿಕ್ ಮಾಸ್ನ ಆವರೇಜ್ ತೆಗೆದಾಗ ಆ ಅಟಾಮಿಕ್ ಮಾಸ್ ಸಿಮಿಲರ್ ಆರ್ ಈಕ್ವಲ್ ಟು ದ ಅಟಾಮಿಕ್ ಮಾಸ್ ಆಫ್ ದ ಮಿಡಲ್ ಎಲಿಮೆಂಟ್. ಸೊ ಈ ಸ್ಟೇಟ್ಮೆಂಟ್ನ ನೀವು ಲಾಸ್ಟ್ ಸ್ಟೇಟ್ಮೆಂಟ್ ಏನಿದೆ ಥರ್ಡ್ ಪಾಯಿಂಟ್ ಅದನ್ನ ಪ್ರಿನ್ಸಿಪಲ್ ಆಫ್ ಡಾಬರಿನಸ್ ಟ್ರಯಡ್ಸ್ ಆಗಿ ಬರೀಬೇಕು ಆಯ್ತಾ. ಈಗ ಡಾಬರಿನಸ್ ಟ್ರಯಡ್ಸ್ ಇದೆ ಅಲ್ವಾ, ಅದಕ್ಕೆ ತನ್ನದೇ ಆದಂತ ಅಚೀವ್ಮೆಂಟ್ಸ್ ಇರತ್ತೆ ಮತ್ತೆ ಲಿಮಿಟೇಷನ್ಸ್ ಇರತ್ತೆ ಆಯ್ತಾ. ಅದೇನು ಅಂತ ನೋಡೋಣ. ಎಸ್, ಸೊ ಡಾಬರಿನರ್ ಟ್ರಯಡಿನ ಅಚೀವ್ಮೆಂಟ್ ಏನು? ಇಟ್ ವಾಸ್ ದ ಫಸ್ಟ್ ಅಟೆಂಪ್ಟ್ ಟು ಕ್ಲಾಸಿಫೈ ಎಲಿಮೆಂಟ್ಸ್ ಇನ್ ಟು ಅ ಗ್ರೂಪ್. ಸೊ ಡಾಬರಿನರ್ ಅವ್ರಿಗಿನ್ನ ಮುಂಚೆ ಯಾವುದೇ ಸೈಂಟಿಸ್ಟ್ನು ಏನು ಎಲಿಮೆಂಟ್ಸ್ನ ಅಟಾಮಿಕ್ ಮಾಸ್ನ ನಾವು ತಲೆಯಲ್ಲಿ ಇಟ್ಕೊಂಡು ಅದನ್ನ ಕ್ಲಾಸಿಫೈ ಮಾಡೋಣ ಅಂತ ಯೋಚನೆನೇ ಮಾಡಿರಲಿಲ್ಲ ಆಯ್ತಾ. ಸೊ ಡಾಬರಿನರ್ ವಾಸ್ ದ ಫಸ್ಟ್ ಪರ್ಸನ್ ಹೂ ಯೂಸ್ಡ್ ಸರ್ಟನ್ ಪ್ರಾಪರ್ಟಿ ಆಫ್ ಎಲಿಮೆಂಟ್ಸ್ ಟು ಟ್ರೈ ಅಂಡ್ ಕ್ಲಾಸಿಫೈ ದೆಮ್ ಆಯ್ತಾ ಮಕ್ಕಳೇ. ದಟ್ ವಾಸ್ ದ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಆಫ್ ಡಾಬರಿನರ್ಸ್ ಟ್ರಯಡ್ಸ್. ಈಗ ಡ್ರಾಬ್ಯಾಕ್ಸ್ ಏನು? ಡ್ರಾಬ್ಯಾಕ್ಸ್ ಅಂತ ಕೇಳಲ್ಲ, ನಿಮ್ಗೆ ಲಿಮಿಟೇಷನ್ಸ್ ಏನು ಆಫ್ ಡಾಬರಿನಸ್ ಟ್ರಯಡ್ಸ್ ಅಂತ ಕೇಳ್ತಾರೆ. ಲಿಮಿಟೇಷನ್ಸ್ ಏನು ಅಂತಾನು ಕೇಳ್ಬಹುದು ಆಯ್ತಾ. ಸೊ ಸೇಮ್ ಆನ್ಸರ್ನ ಬರಿಬೇಕು. ಡಾಬರಿನರ್ ಟ್ರಯಡ್ದು ಮೇಜರ್ ಲಿಮಿಟೇಷನ್ ಏನು ಅಂದ್ರೆ ಅವ್ರು ಬರೀ 3 ಟ್ರಯಡ್ಸ್ನ ಡಿಸ್ಕವರ್ ಮಾಡೋಕ್ಕೆ ಅವ್ರ ಕೈಲಿ ಸಾಧ್ಯ ಆಯ್ತು ಆಯ್ತಾ. ಈಗ ನಾನು ಪ್ರೀವಿಯಸ್ ಸ್ಲೈಡಲ್ಲಿ ನಿಮಗೆ 3 ಸೆಟ್ಸ್ ಆಫ್ ಎಲಿಮೆಂಟ್ಸ್ ತೋರಿಸ್ದೆ ಅಲ್ವಾ, ಆ 3 ಟ್ರಯಡ್ಸ್ನ ಡಾಬರಿನರ್ ಡಿಸ್ಕವರ್ ಮಾಡೋಕ್ಕೆ ಆಯ್ತು. ಮಿಕ್ಕಿದ ಯಾವುದೇ ಎಲಿಮೆಂಟ್ನ ಅವರು ಕೊಟ್ಟಿದ್ದಂಥ ಪ್ರಿನ್ಸಿಪಲ್ನ ಬೇಸಿಸ್ ಮೇಲೆ ಅವ್ರಿಗೆ ಕ್ಲಾಸಿಫೈ ಮಾಡೋಕ್ಕೆ ಆಗಲಿಲ್ಲ ಆಯ್ತಾ. ಸೊ ಹಿ ಬೇಸಿಕಲಿ ಗೇವ್ ರೈಸ್ ಟು ದ ಐಡಿಯಾ ಆಫ್ ಕ್ಲಾಸಿಫೈಯಿಂಗ್ ಎಲಿಮೆಂಟ್ಸ್. ಇದೇ ರೀತಿಯ ಕ್ಲಾಸಿಫಿಕೇಶನ್ ಐಡಿಯಾನ ಇಟ್ಕೊಂಡು ಇನ್ನೊಂದು ಸೈಂಟಿಸ್ಟ್ ಕೂಡ ಎಲಿಮೆಂಟ್ಸ್ನ ಗ್ರೂಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಯ್ತಾ. ಯಾರದು ಸೈಂಟಿಸ್ಟ್, ಯಾವ ರೀತಿ ಕ್ಲಾಸಿಫೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ನಾವು ನೋಡೋಣ ಈಗ. Okay, so the next scientist who tried to classify elements was known as Newlands ಆಯ್ತಾ ಮಕ್ಕಳೇ. ಸೊ ಜಾನ್ ನ್ಯೂಲೆನ್ಸ್ ಅನ್ನೋ ಒಬ್ರು ಸೈಂಟಿಸ್ಟ್ 1866 ಅಲ್ಲಿ ಇವರು ಬಂದು ಒಬ್ರು ಇಂಗ್ಲಿಷ್ ಸೈಂಟಿಸ್ಟ್. ಸೊ ಇವರು ಸಿಮಿಲರ್ ಐಡಿಯಾಲಜಿನ ಇಟ್ಕೊಂಡು ಎಲಿಮೆಂಟ್ಸ್ನ ಕ್ಲಾಸಿಫೈ ಮಾಡೋಕ್ಕೆ ಟ್ರೈ ಮಾಡಿದ್ರು. ಸೊ ಏನು ಮಾಡಿದ್ರು ಅವರು? ಅವಾಗ ಅವ್ರ ಟೈಮಲ್ಲಿ ಡಿಸ್ಕವರ್ ಆಗಿದ್ದಂತಹ 56 ಎಲಿಮೆಂಟ್ಸ್ನ ಆನ್ ದ ಬೇಸಿಸ್ ಆಫ್ ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸ್ ಜೋಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಆಯ್ತಾ. ಸಿಮಿಲರ್ ಟು ಡಾಬರಿನರ್ ಅವರು ಕೂಡ ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸ್ ರೀತಿಯಲ್ಲೇ ಎಲಿಮೆಂಟ್ಸ್ನ ಜೋಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು ಅಲ್ವಾ. ಸೊ ಇವ್ರೇನ್ ಮಾಡಿದ್ರು? ಜಾನ್ ನ್ಯೂಲೆನ್ಸ್ ಅವರು ಹೈಡ್ರೋಜನ್ ಇಂದ ಹಿಡಿದು ಥೋರಿಯಂ ವರೆಗೂ ಎಲಿಮೆಂಟ್ಸ್ನ ಜೋಡ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಟ್ ದಟ್ ಟೈಮ್ ಹೈಡ್ರೋಜನ್ ಹ್ಯಾಡ್ ದ ಲೀಸ್ಟ್ ಅಟಾಮಿಕ್ ಮಾಸ್ ಅಂಡ್ ಥೋರಿಯಂ ಹ್ಯಾಡ್ ದ ಹೈಯೆಸ್ಟ್ ಅಟಾಮಿಕ್ ಮಾಸ್ ಆಯ್ತಾ. ಸೊ ಇವರು ಅರೇಂಜ್ ಮಾಡಿದಾಗ್ಲೂ ಕೂಡ ಇವರಿಗೆ ಒಂದು ಪರ್ಟಿಕ್ಯುಲರ್ ಪ್ಯಾಟರ್ನ್ ಕಾಣಿಸಕ್ಕೆ ಸ್ಟಾರ್ಟ್ ಮಾಡ್ತು ಇನ್ ದಿಸ್ ಅರೇಂಜ್ಮೆಂಟ್ ಆಫ್ ಎಲಿಮೆಂಟ್ಸ್ ಆಯ್ತಾ. ಸೊ ವಾಟ್ ಇಸ್ ದಟ್ ಪ್ಯಾಟರ್ನ್? ಈಗ ಒಂದಷ್ಟು 10 ಎಲಿಮೆಂಟ್ಸ್ನ ನ್ಯೂಲೆನ್ಸ್ ಅವರು ಜೋಡಿಸಿದ್ರು ಅಂತ ಅನ್ಕೊಳ್ಳಿ. ಸೊ ಫಸ್ಟ್ ಎಲಿಮೆಂಟ್ ಇದು, ಸೆಕೆಂಡು, ಥರ್ಡು, 4th, 5th, 6th, 7th ಅಂಡ್ 8th, 9th ಮತ್ತೆ 10th ಎಲಿಮೆಂಟ್ನ ನ್ಯೂಲೆನ್ಸ್ ಅವರು ಜೋಡಿಸಿದ್ರು ಅಂತ ಅನ್ಕೊಳ್ಳಿ ಆಯ್ತಾ. ಆನ್ ದ ಬೇಸಿಸ್ ಆಫ್ ಇನ್ಕ್ರೀಸಿಂಗ್ ಅಟಾಮಿಕ್ ಮಾಸ್ ಅವ್ರು ಏನು ಅಬ್ಸರ್ವ್ ಮಾಡಿದ್ರು ಅಂದ್ರೆ ಈ 8th ಎಲಿಮೆಂಟ್ ಏನಿದೆ ಇದರ ಪ್ರಾಪರ್ಟೀಸ್ ಏನಿದೆ ಇಟ್ ವಾಸ್ ಸಿಮಿಲರ್ ಟು ದ ಫಸ್ಟ್ ಎಲಿಮೆಂಟ್
ಆಯ್ತಾ ಮಕ್ಕಳೇ. ಸೊ 8 ಆದ್ಮೇಲೆ 16th ಎಲಿಮೆಂಟ್ ಏನ್ ಬರುತ್ತೆ, ಹೀಗೆ 10 ಬರೆದ್ವಿ, 11 12 13 14 15 16. ಸೊ ಈ 16th ಎಲಿಮೆಂಟಿಗೆ ಮತ್ತೆ 8th ಎಲಿಮೆಂಟಿನ ಪ್ರಾಪರ್ಟೀಸ್ ಸಿಮಿಲರ್ ಆಗಿ ಇತ್ತು ಅಂತ ನ್ಯೂಲೆಂಡ್ಸ್ ಅವರು ಅಬ್ಸರ್ವ್ ಮಾಡಿದ್ರು ಆಯ್ತಾ. ಸೊ ಈ ಪ್ರಾಪರ್ಟಿ ಏನಿದೆ ಇದನ್ನ ಬೇರೆ ಒಂದು ಸೆಟ್ ಆಫ್ ಐಡಿಯಾಸ್ಗೆ ಕಂಪೇರ್ ಮಾಡಿದ್ರು. ವಾಟ್ ಇಸ್ ದ್ಯಾಟ್? ಆಕ್ಟೇವ್ಸ್. ಮ್ಯೂಸಿಕ್ ಅಲ್ಲಿ ನೀವು ಮ್ಯೂಸಿಕ್ ಕಲ್ತಿದ್ರೆ ನಿಮ್ಗೆ ಆಕ್ಟೇವ್ಸ್ ಅಂದ್ರೆ ಏನು ಅಂತ ಗೊತ್ತಿರತ್ತೆ ಆಯ್ತಾ. ಸೊ ಆಕ್ಟೇವ್ಸ್ ಅನ್ನೋ ಒಂದು ಐಡಿಯಾಗೆ ಈ ಕ್ಲಾಸಿಫಿಕೇಶನ್ ನ ನ್ಯೂಲೆಂಡ್ಸ್ ಅವರು ಕಂಪೇರ್ ಮಾಡಿದ್ರು. ಏನಿರತ್ತೆ ಆಕ್ಟೇವ್ಸ್ ಅಲ್ಲಿ, ನಿಮ್ಗೆ ಹಾಡಕ್ಕೆ ಗೊತ್ತಿದ್ರೆ ಅಥವಾ ಗೊತ್ತಿಲ್ಲದೆ ಇದ್ರೂ ನಿಮ್ಗೆ ಸಾ ರೇ ಗಾ ಮ ಪ ದ ನಿ ಸಾ ಅನ್ನೋ ಒಂದು ಮ್ಯೂಸಿಕಲ್ ನೋಟ್ಸ್ ಬಗ್ಗೆ ಗೊತ್ತಿರತ್ತೆ ಅಲ್ವಾ. ಸೊ ಸಾರೆ ಗ ಮ ಪ ದ ನಿ ಸಾ ಅಲ್ಲಿ ಸಿಮಿಲರ್ ಏನಿದೆ, ಸೊ ಸ್ಟಾರ್ಟ್ ಆಗೋದು ವಿತ್ ಸಾ ಅಲ್ವಾ ಮಕ್ಳೇ, ಮತ್ತೆ ಎಂಡ್ ಆಗೋದು ಆರ್ ದ ನೆಕ್ಸ್ಟ್ ನೋಟ್ ಸ್ಟಾರ್ಟ್ ಆಗೋದು ಅಗೇನ್ ಇಟ್ ಸ್ಟಾರ್ಟ್ಸ್ ವಿತ್ ಸಾ. ಸೊ ಸಾರೆ ಗಾಮ ಪ ದ ನಿ ಆದ್ಮೇಲೆ 7 ನೋಟ್ಸ್ ಆದ್ಮೇಲೆ 8th ನೋಟ್ ಏನಿದೆ ಇಟ್ ಇಸ್ ಸಿಮಿಲರ್ ಟು ದ ಫಸ್ಟ್ ನೋಟ್ ವಿಚ್ ಇಸ್ ಸಿಮಿಲರ್ ಟು ನ್ಯೂಲೆಂಡ್ಸ್ ಕ್ಲಾಸಿಫಿಕೇಶನ್. ಸೊ ಇದನ್ನ ನ್ಯೂಲೆಂಡ್ಸ್ ಅವರು ಲಾ ಆಫ್ ಆಕ್ಟೇವ್ಸ್ ಅಂತ ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಆಯ್ತಾ. ಸೊ ನ್ಯೂಲೆಂಡ್ಸ್ ಲಾ ಆಫ್ ಆಕ್ಟೇವ್ಸ್ ನ ಪ್ರಿನ್ಸಿಪಲ್ ಏನು ಅಂತ ಕೇಳಿದಾಗ ನೀವೇನ್ ಬರಿಬೇಕು, ವೆನ್ ನ್ಯೂಲೆಂಡ್ಸ್ ಅರೇಂಜ್ಡ್ 56 elements according to increasing atomic mass, every 8th element had properties similar to first element, just like in musical notes anta ನೀವು ಆನ್ಸರ್ ನ ಬರಿಬೇಕು ಆಯ್ತಾ. ಸೊ ನ್ಯೂಲೆಂಡ್ಸ್ ಅವರು ಕ್ಲಾಸಿಫಿಕೇಶನ್ ಮಾಡಿದ್ದ ಟೇಬಲ್ ಇಲ್ಲಿ ನಿಮ್ಗೆ ಕಾಣಿಸ್ತಿದೆ ಆಯ್ತಾ. ಸೊ ನಾನು ಹೇಳ್ದಂಗೆ ದಿಸ್ ಇಸ್ ದ ಫಸ್ಟ್ ಎಲಿಮೆಂಟ್ ಹೈಡ್ರೋಜನ್ ಅಂತ ಅನ್ಕೊಳ್ಳಿ, ಓಕೆನಾ. ಹೈಡ್ರೋಜನ್ ಆದ್ಮೇಲೆ ಬರುವಂತಹ ನೋಡಿ, ಇದು ಫಸ್ಟ್ ಅಂದ್ರೆ ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್, ಸಿಕ್ಸ್, ಸೆವೆಂತ್, 8th ಎಲಿಮೆಂಟ್ ಫ್ಲೋರಿನ್ ಏನಿದೆ ದಿಸ್ ಹ್ಯಾಡ್ ಪ್ರಾಪರ್ಟೀಸ್ ಸಿಮಿಲರ್ ಟು ಹೈಡ್ರೋಜನ್. ಇದೇ ರೀತಿ ಲಿಥಿಯಂ ಒಂದು ಎಲಿಮೆಂಟ್ ಅನ್ಕೊಳ್ಳಿ, ಲಿಥಿಯಂ ಆದ್ಮೇಲೆ ಬರುವಂತ 8th ಎಲಿಮೆಂಟ್ ಇಸ್ ಸೋಡಿಯಂ. ಸೊ ಸೋಡಿಯಂ ಹ್ಯಾಡ್ ಪ್ರಾಪರ್ಟೀಸ್ ಸಿಮಿಲರ್ ಟು ಲಿಥಿಯಂ. ಸೋಡಿಯಂ ಆದ್ಮೇಲೆ ಬರುವಂತ 8th ಎಲಿಮೆಂಟ್ ಇಸ್ ಪೊಟ್ಯಾಷಿಯಂ. ಪೊಟ್ಯಾಷಿಯಂ ಹ್ಯಾಡ್ ಪ್ರಾಪರ್ಟೀಸ್ ಸಿಮಿಲರ್ ಟು ಸೋಡಿಯಂ. ಈ ರೀತಿ ಇವರ ಕ್ಲಾಸಿಫಿಕೇಶನ್ ನಡೆಸಿದ್ರು, ಕ್ಲಾಸಿಫಿಕೇಶನ್ ಅಲ್ಲಿ ಇದ್ದಿದ್ದಂತಹ ಪ್ಯಾಟರ್ನ್ ನ ಅಬ್ಸರ್ವ್ ಮಾಡಿದ್ರು ಆಯ್ತಾ. ಬಟ್ ಅಗೇನ್ ನ್ಯೂಲೆಂಡ್ಸ್ ಕ್ಲಾಸಿಫಿಕೇಶನ್ಗೂ ತನ್ನದೇ ಆದಂತಹ ಡ್ರಾಬ್ಯಾಕ್ಸ್ ಇತ್ತು. ಏನಿದು ಡ್ರಾಬ್ಯಾಕ್ಸ್ ಅಂತ ನೋಡೋಣ, ಓಕೆನಾ. ಎಸ್, ಸೊ ನ್ಯೂಲೆಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಅಥವಾ ನ್ಯೂಲೆಂಡ್ಸ್ ನ ಎಲಿಮೆಂಟ್ ಕ್ಲಾಸಿಫಿಕೇಶನ್ಗೆ ಡ್ರಾಬ್ಯಾಕ್ಸ್ ಇತ್ತು. ಏನದು ನೋಡೋಣ. ಫಸ್ಟ್ ಆಫ್ ಆಲ್ ನ್ಯೂಲೆಂಡ್ಸ್ ಏನ್ ಮಾಡಿದ್ರು, ಇಲ್ಲಿ ಪ್ರೀವಿಯಸ್ ಸ್ಲೈಡಿಗೆ ಹೋಗೋಣ. ಓಕೆ, ಸೊ ಇಲ್ಲಿ ನಾ ಹೇಳ್ದಂಗೆ ಬೆರಿಲಿಯಂ ಏನಿದೆ ಇದು ಒಂದು ಎಲಿಮೆಂಟ್ ಆಗಿ ತಗೊಳ್ಳೋಣ. ಸೊ ಬೆರಿಲಿಯಂ ಆದ್ಮೇಲೆ 8th ಎಲಿಮೆಂಟ್ ಇಸ್ ಮೆಗ್ನೀಷಿಯಂ. ಸೊ ಮೆಗ್ನೀಷಿಯಂ ಆದ್ಮೇಲೆ 8th ಎಲಿಮೆಂಟ್ ಇಸ್ ಕ್ಯಾಲ್ಸಿಯಂ. ಸೊ ಬೆರಿಲಿಯಂ, ಮೆಗ್ನೀಷಿಯಂ ಹಾಗೂ ಕ್ಯಾಲ್ಸಿಯಂ ಏನಿದೆ ಇದಕ್ಕೆ ಸಿಮಿಲರ್ ಪ್ರಾಪರ್ಟೀಸ್ ಇತ್ತು ಆಯ್ತಾ. ಅದೇ ರೀತಿ ನೆಕ್ಸ್ಟ್ ಕಾಲಮ್ಗೆ ಬರೋಣ ನಾವು. ವಿ ಹ್ಯಾವ್ ಬೋರಾನ್, ಅಲ್ಯೂಮಿನಿಯಂ ಹಾಗೂ ಕ್ರೋಮಿಯಂ. ಇಲ್ಲಿ ಏನ್ ಅಬ್ಸರ್ವ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ನ್ಯೂಲೆಂಡ್ ಅವರು, ಕ್ರೋಮಿಯಂ ಏನಿದೆ ಇದ್ರ ಪ್ರಾಪರ್ಟೀಸ್ ಅಲ್ಯೂಮಿನಿಯಂ ಹಾಗೂ ಬೋರಾನಿಗೆ ಸಿಮಿಲರ್ ಇರಲಿಲ್ಲ. ಸೊ ವಾಟ್ ಇಸ್ ದ ಫಸ್ಟ್ ಡ್ರಾಬ್ಯಾಕ್ ಆಫ್ ನ್ಯೂಲೆಂಡ್ಸ್ ಕ್ಲಾಸಿಫಿಕೇಶನ್? ಈ ರೀತಿಯ ಫಸ್ಟ್ ಎಲಿಮೆಂಟ್ ಸಿಮಿಲರ್ ಟು 8th ಎಲಿಮೆಂಟ್ ಲಾ ಏನಿದೆ ದಟ್ ವಾಸ್ ಓನ್ಲಿ ಅಪ್ಲಿಕೇಬಲ್ ಅಂಟಿಲ್ ಕ್ಯಾಲ್ಸಿಯಂ ಆಯ್ತಾ. ಸೊ ಕ್ಯಾಲ್ಸಿಯಂ ಆದ್ಮೇಲೆ ಬಂದಿದ್ದ ಎಲಿಮೆಂಟ್ಸ್ ಏನಿದೆ ಅದರಲ್ಲಿ ಫಸ್ಟ್ ಎಲಿಮೆಂಟ್ ಸಿಮಿಲರ್ ಟು 8th ಎಲಿಮೆಂಟ್ ಈ ಪ್ರಿನ್ಸಿಪಲ್ ಏನಿದೆ ಅದು ಫಾಲೋ ಆಗ್ತಿರ್ಲಿಲ್ಲ. ಸೊ ದ್ಯಾಟ್ ವಾಸ್ ದ ಫಸ್ಟ್ ಡ್ರಾಬ್ಯಾಕ್ ಆಫ್ ನ್ಯೂಲೆಂಡ್ಸ್ ಲಾ ಆಫ್ ಆಕ್ಟೇವ್ಸ್. ಸೊ ಅಪ್ಲಿಕೇಬಲ್ ಓನ್ಲಿ ಅಂಟಿಲ್ ಕ್ಯಾಲ್ಸಿಯಂ. ಆಫ್ಟರ್ ಕ್ಯಾಲ್ಸಿಯಂ every 8th element is not similar to the first element ಅಂತ ನ್ಯೂಲೆಂಡ್ಸ್ ಅವರು ಅಂದ್ರೆ ನ್ಯೂಲೆಂಡ್ಸ್ ನ ಲಾ ಆಫ್ ಆಕ್ಟೇವ್ಸ್ ನ ಫಸ್ಟ್ ಡ್ರಾಬ್ಯಾಕ್ ಇದಾಯ್ತು ಆಯ್ತಾ. ನೆಕ್ಸ್ಟ್ ಡ್ರಾಬ್ಯಾಕ್ ಏನು? ನ್ಯೂಲೆಂಡ್ಸ್ ಅವರು ಏನ್ ಅಸ್ಯೂಮ್ ಮಾಡ್ಕೊಂಡ್ರು ಅಂದ್ರೆ ನಮ್ಮ ಪ್ಲಾನೆಟ್ ಮೇಲೆ ಬರೀ 56 ಎಲಿಮೆಂಟ್ಸ್ ಇದೆ ಆಯ್ತಾ. ಸೊ 56 ಎಲಿಮೆಂಟ್ಸ್ ಆದ್ಮೇಲೆ ಯಾವುದೇ ರೀತಿಯ ಎಲಿಮೆಂಟ್ಸ್ ಡಿಸ್ಕವರ್ ಆಗಲ್ಲ. ಸೊ ಬರೀ 56 ಎಲಿಮೆಂಟ್ಸ್ ಇದೆ ಅಂಡ್ 56 ಎಲಿಮೆಂಟ್ಸ್ ನ ಕೂಡ ನಾನು ಕ್ಲಾಸಿಫೈ ಮಾಡ್ಬಿಟ್ಟಿದ್ದೀನಿ ಅಂತ ನ್ಯೂಲೆಂಡ್ಸ್ ಅವರು ಅಸ್ಯೂಮ್ ಮಾಡ್ಕೊಂಡ್ಬಿಟ್ರು ಆಯ್ತಾ. ಸೊ ದಟ್ ವಾಸ್ ಅ ಬಿಗ್ಗೆಸ್ಟ್ ಡ್ರಾಬ್ಯಾಕ್. ಯಾಕೆ? ಬಿಕಾಸ್ ಮೋರ್ ಎಲಿಮೆಂಟ್ಸ್ ವುಡ್ ಬಿ ಡಿಸ್ಕವರ್ಡ್ ಇನ್ ದ ಫ್ಯೂಚರ್ ಅಂಡ್ ದೇರ್ ಪ್ರಾಪರ್ಟೀಸ್ ಡಿಡ್ ನಾಟ್ ಫಿಟ್ ಇನ್ ಟು ದ ಲಾ ಆಫ್ ಆಕ್ಟೇವ್ಸ್. ಮುಂದೆ ಆಬ್ವಿಯಸ್ಲಿ ಹೊಸ ಎಲಿಮೆಂಟ್ಸ್ ಡಿಸ್ಕವರ್ ಆಯ್ತು ಅಂಡ್ ಆ ಎಲಿಮೆಂಟ್ಸ್ ನ ನಮ್ಮ ನ್ಯೂಲೆಂಡ್ಸ್ ಅವರು ಏನು ಸೃಷ್ಟಿ ಮಾಡಿದಂತ ಕ್ಲಾಸಿಫಿಕೇಶನ್ ಅಲ್ಲಿ ಇನ್ಕ್ಲೂಡ್ ಮಾಡಕ್ಕೆ ಆಗ್ಲಿಲ್ಲ ಆಯ್ತಾ. ಸೊ ದಟ್ ವಾಸ್ ದ ಸೆಕೆಂಡ್ ಡ್ರಾಬ್ಯಾಕ್ ಆಫ್ ನ್ಯೂಲೆಂಡ್ಸ್ ಲಾ ಆಫ್ ಆಕ್ಟೇವ್ಸ್. ಥರ್ಡ್ ಡ್ರಾಬ್ಯಾಕ್ ಏನು? ನ್ಯೂಲೆಂಡ್ಸ್ ಅವ್ರು ಏನ್ ಮಾಡಿದ್ರು, ಎಲ್ಲಾ ಎಲಿಮೆಂಟ್ಸ್ನು ನಾನು ನನ್ನ ಟೇಬಲ್ ಅಲ್ಲಿ ಫಿಕ್ಸ್ ಮಾಡಬೇಕು, ಫಿಟ್ ಮಾಡಬೇಕು ಅನ್ನೋ ಒಂದು ಕಾರಣಕ್ಕೆ ಎರಡೆರಡು ಎಲಿಮೆಂಟ್ಸ್ ನ ಒಂದೊಂದೇ ಸ್ಲಾಟ್ ಅಲ್ಲಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರು ಆಯ್ತಾ. ಇಲ್ಲಿ ನಾವು ನೋಡೋಣ, ಲಾಸ್ಟ್ ಸ್ಲೈಡ್ ಅಲ್ಲಿ ನೀವು ಅಬ್ಸರ್ವ್ ಮಾಡ್ದಂಗೆ ಇಲ್ಲಿ ನೋಡಿ, ಕೊಬಾಲ್ಟ್ ಹಾಗೂ ನಿಕ್ಕಲ್ ಏನಿದೆ
2 ಎಲಿಮೆಂಟ್ ಅದು, ಬಟ್ ಅದನ್ನ ಒಂದೇ ಸ್ಲಾಟ್ ಅಲ್ಲಿ ಹಾಕಿದ್ರು. ಈ ರೀತಿ ಮಾಡಿದ್ರಿಂದ ಡ್ರಾಬ್ಯಾಕ್ ಏನಾಯ್ತು ನ್ಯೂಲೆಂಡ್ಸ್ ಅವರಿಗೆ? ಸೊ ಕೊಬಾಲ್ಟ್ ಅಂಡ್ ನಿಕ್ಕಲ್ ಏನಿದೆ ಇದು ಸಿಮಿಲರ್ ಪ್ರಾಪರ್ಟೀಸ್ ಇರುವಂತ ಎಲಿಮೆಂಟ್ಸ್. ಫಸ್ಟ್ ಆಫ್ ಆಲ್ 2 ಎಲಿಮೆಂಟ್ಸ್ ನ ಒಂದೇ ಸ್ಲಾಟ್ ಅಲ್ಲಿ ಹಾಕಿದ್ದೆ ಇಸ್ ದ ಬಿಗ್ಗೆಸ್ಟ್ ಡ್ರಾಬ್ಯಾಕ್ ಆಯ್ತಾ. ಅದಲ್ಲದೆ ಕೊಬಾಲ್ಟ್ ಅಂಡ್ ನಿಕ್ಕಲ್ ನ ಯಾವ ಗ್ರೂಪ್ ಅಲ್ಲಿ ಪ್ಲೇಸ್ ಮಾಡಿದ್ರು ಅವರು? ಫ್ಲೋರಿನ್, ಕ್ಲೋರಿನ್, ಬ್ರೋಮೀನ್ ಇರುವಂತ ಗ್ರೂಪ್ ಅಲ್ಲಿ ಕೊಬಾಲ್ಟ್ ಹಾಗೂ ನಿಕ್ಕಲ್ ನ ಪ್ಲೇಸ್ ಮಾಡಿದ್ರು. ಬಟ್ ಫ್ಲೋರಿನ್, ಕ್ಲೋರಿನ್, ಬ್ರೋಮೀನಿನ ಪ್ರಾಪರ್ಟೀಸೇ ಬೇರೆ, ಕೊಬಾಲ್ಟ್ ಹಾಗೂ ನಿಕ್ಕಲಿನ ಪ್ರಾಪರ್ಟೀಸೇ ಬೇರೆ ಆಯ್ತಾ. ಸೊ ದಿಸ್ ಕ್ಲಾಸಿಫಿಕೇಶನ್ ಡಿಡ್ ನಾಟ್ ಮೇಕ್ ಅ ಲಾಟ್ ಆಫ್ ಸೆನ್ಸ್ ಆಯ್ತಾ ಮಕ್ಳೇ. ಇಟ್ ವಾಸ್ ಇನ್ ದ ಸೇಮ್ ಸ್ಲಾಟ್ or the same column as fluorine, chlorine and bromine which have very different properties ಆಯ್ತಾ. ಅದಲ್ಲದೆ ಐರನ್ ಏನಿದೆ ಇದಕ್ಕೆ ಕೊಬಾಲ್ಟ್ ಹಾಗೂ ನಿಕ್ಕಲ್ ರೀತಿಯ ಪ್ರಾಪರ್ಟೀಸ್ ಇದೆ, ಬಟ್ ಐರನ್ ನ ಕೊಬಾಲ್ಟ್ ಹಾಗೂ ನಿಕ್ಕಲ್ ಇಂದ ದೂರ ಎಲ್ಲೋ ಬೇರೆ ಕಡೆ ಪ್ಲೇಸ್ ಮಾಡಿದ್ರು ಆಯ್ತಾ. ಸೊ ದಿಸ್ ಕೈಂಡ್ ಆಫ್ ಕ್ಲಾಸಿಫಿಕೇಶನ್ ಡಿಡ್ ನಾಟ್ ಮೇಕ್ ಅ ಲಾಟ್ ಆಫ್ ಸೆನ್ಸ್. ಇದಲ್ಲದೆ ಇನ್ನೊಂದಷ್ಟು ಡ್ರಾಬ್ಯಾಕ್ಸ್ ಇದೆ, ಏನಂತ ನೋಡೋಣ. ಎಸ್, ಸೊ ಕ್ರಮೇಣ ನೋಬಲ್ ಗ್ಯಾಸಸ್ ಏನಿದೆ ಅದು ಡಿಸ್ಕವರ್ ಆಯ್ತು ಆಯ್ತಾ ಮಕ್ಳೇ. ಸೊ ನೋಬಲ್ ಗ್ಯಾಸ್ ಡಿಸ್ಕವರ್ ಆದ್ಮೇಲೆ ಲಾ ಆಫ್ ಆಕ್ಟೇವ್ಸ್ ಏನಿದೆ ಅದು ಕಂಪ್ಲೀಟ್ಲಿ ಇರ್ರೆಲೆವೆಂಟ್ ಆಗ್ಬಿಡ್ತು. ನೋಬಲ್ ಗ್ಯಾಸಸ್ ನ ಈ ಟೇಬಲ್ ಅಲ್ಲಿ ಫಿಟ್ ಮಾಡೋಕೆ ಹೋದಾಗ ಎವ್ರಿ 8th ಎಲಿಮೆಂಟ್ ಏನಿದೆ ಅದು ಫಸ್ಟ್ ಎಲಿಮೆಂಟ್ ನ ರಿಸೆಂಬಲ್ ಮಾಡ್ಲಿಲ್ಲ, ಯಾಕಂದ್ರೆ ನೋಬಲ್ ಗ್ಯಾಸ್ ಮಧ್ಯದಲ್ಲಿರೋ ಸ್ಲಾಟ್ ನ ತಗೊಂಡ್ಬಿಡ್ತು ಆಯ್ತಾ. ಸೊ ಒನ್ಸ್ ನೋಬಲ್ ಗ್ಯಾಸಸ್ ವರ್ ಡಿಸ್ಕವರ್ಡ್, ನ್ಯೂಲನ್ಸ್ ಲಾ ಆಫ್ ಆಕ್ಟೇವ್ಸ್ ಬಿಕೇಮ್ ಇರ್ರೆಲೆವೆಂಟ್, ಅದಕ್ಕೆ ಅರ್ಥ ಇಲ್ಲದೆ ಇರೋಂಗೆ ಆಗೋಯ್ತು ಆಯ್ತಾ. ಮತ್ತೆ ಲೈಟರ್ ಎಲಿಮೆಂಟ್ಸ್ ಗೆ ಮಾತ್ರ ನ್ಯೂಲನ್ಸ್ ಲಾ ಆಫ್ ಆಕ್ಟೇವ್ಸ್, ಲೈಟ್ ಎಲಿಮೆಂಟ್ಸ್ ಗೆ ಮಾತ್ರ ನ್ಯೂಲನ್ಸ್ ಲಾ ಆಫ್ ಆಕ್ಟೇವ್ಸ್ ಅಪ್ಲಿಕೇಬಲ್ ಆಯ್ತು. ಹೈಯರ್ ಹೆವಿಯರ್ ಎಲಿಮೆಂಟ್ಸ್ ಗೆ ನ್ಯೂಲನ್ಸ್ ಲಾ ಆಫ್ ಆಕ್ಟೇವ್ಸ್ ಜಾಸ್ತಿ ಅಪ್ಲಿಕೇಬಲ್ ಇರಲಿಲ್ಲ ಆಯ್ತಾ. ಸೊ ದೀಸ್ ಆರ್ ದ ಡ್ರಾಬ್ಯಾಕ್ಸ್ ಆಫ್ ನ್ಯೂಲನ್ಸ್ ಲಾ ಆಫ್ ಆಕ್ಟೇವ್ಸ್. ನಿಮಗೆ ಡೈರೆಕ್ಟ್ ಆಗಿ ಕ್ವೆಶನ್ ಕೇಳ್ತಾರೆ, ಲಿಮಿಟೇಷನ್ಸ್ ಏನು ಅಥವಾ ಡ್ರಾಬ್ಯಾಕ್ಸ್ ಏನು ನ್ಯೂಲನ್ಸ್ ಲಾ ಆಫ್ ಆಕ್ಟೇವ್ಸ್ ಗೆ ಅಂತ ಕೇಳ್ತಾರೆ. ಆಗ ನೀವು ಇಷ್ಟು ಪಾಯಿಂಟ್ಸ್ ನ ಡಿಸ್ಕ್ರಿಪ್ಟಿವ್ ಆಗಿ ಬರೀಬೇಕು, ಓಕೆನಾ. ಓಕೆ,